जय हिंद जय कर्नाटक. ಒಂದ್ ನಿಮಿಷ ಕೊಡ್ರಿ, ಒಂದ್ ನಿಮಿಷ ಯಾರು ಹೇಳ್ಬೇಡ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇಲ್ಲಿ ಮಟ್ಟ ಕುಂತಿರು ಅಂತಂದ್ರೆ 2 ನಿಮಿಷ ಕೊಡ್ರಿ ಮುಗುತ್ತೆ. ಅಜ್ಜರ ಎಲ್ಲರಿಗೆ ನಮ. ಇಂದು ಗುರ್ಲಾಪುರ ಕ್ರಾಸ್ನಲ್ಲಿ ನಿರಂತರವಾಗಿ 9 ದಿವಸಗಳ ಹೋರಾಟ ಇಂದು ಆ ಹೋರಾಟಕ್ಕೆ ಜಯವನ್ನು ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಗುರ್ಲಾಪುರ ಕ್ರಾಸ್ದ ಹತ್ರ ಈ ಭಾಗದ ಸಾವಿರ ಸಂಖ್ಯೆಯ ರೈತರು, ಶ್ರೀಮಠದ ಎಲ್ಲ ಆತ್ಮೀಯ ಭಕ್ತರು, ರೈತ ಮುಖಂಡರು, ಜೊತೆಗೆ ಈ ರಾಜ್ಯದ ಸಕ್ಕರೆ ಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರು, ಹಿರಿಯ IAS ಅಧಿಕಾರಿಗಳಾಗಿರುವಂಥ ಅಶೋಕ್ ದಳವಾಯಿ ಅವರು, ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು, ಅನೇಕ ಮುಖಂಡರ ಮಧ್ಯದಲ್ಲಿ ನಾವೆಲ್ಲರೂ ರೈತ ಸಂಭ್ರಮಾಚರಣೆಯನ್ನು ಭಾಳಷ್ಟು ಹುರುಪು ಹುಮ್ಮಸ್ಸದಿಂದ ಇವತ್ತು ನಾವು ಅಲ್ಲಿ ಆಚರಣೆ ಮಾಡಿರ್ತಕ್ಕಂಥದ್ದು. ಬಹುಶಃ ಇವತ್ತು ನಮ್ಮ ರೈತರಿಗೆ ಎಷ್ಟೊಂದು ಸಂತೋಷ ಆಗಿತ್ತು ಅಂತಂದರೆ, ಬಹುಶಃ ಮುಗಿಲು ನಮಗೇನು ಭಾಳ ದೂರ ಇರಲಿಲ್ಲ, ಅಷ್ಟು ಸಮೀಪಕ್ಕಿರ್ತಕ್ಕಂಥ ಆ ಸಂತೋಷವನ್ನು ಇವತ್ತು ಎಲ್ಲ ರೈತರು ಕುಣಿದು ಕುಪ್ಪಳಿಸಿ ತಾವು ಬೆಳೆದಿರುವಂಥ ಒಂದು ಬೆಳೆಗೆ ಒಂದು ಸೂಕ್ತವಾದಂಥ ಬೆಲೆ ಸಿಕ್ತು ಅನ್ನುವಂಥ ಸಂತೋಷದಿಂದ ಇವತ್ತು ರೈತರು ಭಾಳಷ್ಟು ಸಂಭ್ರಮವನ್ನು ಆಚರಣೆ ಮಾಡಿರ್ತಕ್ಕಂಥದ್ದು. ಬಹುಶಃ ನನಗನ್ನಿಸ್ತದೆ ಇವತ್ತು ಒಂದು ಹೋರಾಟವನ್ನು ಅದು ಯಶಸ್ವಿ ಆಗಬೇಕು ಅಂತಂದರೆ ಸಂಘಟನೆ ಭಾಳ ಮುಖ್ಯ ಆಗಿರ್ತದೆ. ಆ ಸಂಘಟನೆಯಲ್ಲಿ ಪರಸ್ಪರ ಆ ಒಂದು ಏನು ಎಲ್ಲ ಸಂಘಟನೆಯವರು ಒಮ್ಮತದಿಂದ ಒಂದಾಗಿ ಮಾಡ್ತಕ್ಕಂಥ ಸಂಘಟನೆ ಏನಿದೆ ಅದಕ್ಕೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಎಲ್ಲ ಕರ್ನಾಟಕ ರಾಜ್ಯದ ರೈತಪರ ಹೋರಾಟಗಾರರು, ರೈತಪರ ಚಿಂತಕರು, ಮಠಾಧೀಶರು, ಸೈನಿಕರು, ಎಲ್ಲ ವರ್ಗದ ಜನ ಇವತ್ತು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ನಮ್ಮ ಪೂಜ್ಯ ಶಶಿಕಾಂತ್ ಗುರೂಜಿಯವರ ನೇತೃತ್ವದಲ್ಲಿ ಮತ್ತು ಚಿನ್ನಪ್ಪ ಪೂಜಾರಿಯವರ ನೇತೃತ್ವದಲ್ಲಿ ಏನು ಹೋರಾಟ ಪ್ರಾರಂಭ ಆಯಿತು, ಬಹುಶಃ ಭಾಳ ಜನರಿಗೆ ಈ ಹೋರಾಟ ಯಶಸ್ವಿ ಆಗಲಿಕ್ಕಿಲ್ಲ ಅನ್ನುವಂಥದ್ದು ಭಾಳ ಜನರ ಭಾವನೆ ಇತ್ತು. ಆದರೆ ಇವತ್ತು ಈ ಹೋರಾಟ ಯಶಸ್ವಿಯಾಗಿ ಈ ಭಾಗದ ರೈತರಿಗಷ್ಟೇ ಅಲ್ಲ, ಇಡೀ ರಾಜ್ಯದ ರೈತರಿಗೆ ಒಂದು ನ್ಯಾಯ ಸಿಕ್ಕಿರ್ತಕ್ಕಂಥದ್ದು ಅದು ಎಷ್ಟು ಸಂತೋಷವನ್ನು ತಂದಿರುವಂಥದ್ದಿದೆ ಅಂದರೆ, ರೈತ ಅನ್ನುವಂಥ ಒಂದು ವ್ಯಕ್ತಿಗೆ ಸಿಕ್ಕಿರುವಂಥ ನ್ಯಾಯ ಅಲ್ಲ, ಈ ನಮ್ಮೆಲ್ಲರನ್ನ ರಕ್ಷಣೆ ಮಾಡುವಂಥ ಆ ಭಗವಂತನಿಗೆ ಸಿಕ್ಕಿರುವಂಥ ನ್ಯಾಯ ಅನ್ನುವಂಥದ್ದು ನಾವು ಭಾಳ ಅಭಿಮಾನದಿಂದ ಹೇಳಬೇಕಾಗ್ತದೆ. ಹೀಗಾಗಿ ಶಶಿಕಾಂತ್ ಗುರೂಜಿಯವರು ನಿರಂತರವಾಗಿ ಪಾಪ ಅವರು ಒಂದು ದಿವಸದಲ್ಲಿ 1 ತಾಸು 2 ತಾಸು ಮಲಗ್ಯಾರೋ ಇಲ್ಲೋ ಗೊತ್ತಿಲ್ಲ, ನಿರಂತರ ಸಂಪರ್ಕದಲ್ಲಿ ನಿರಂತರ ಆ ಒಂದು ರೈತರ ಚಿಂತೆಯಲ್ಲಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡು ಇವತ್ತು ಈ ರೈತರಿಗೆ ಜಯ ತಂದು ಕೊಟ್ಟಿರ್ತಕ್ಕಂಥ ಶ್ರೇಯಸ್ಸು ಇವತ್ತು ಯಾರಿಗಾದರೂ ಸಲ್ತದೆ ಅಂದರೆ ಪೂಜ್ಯ ಶಶಿಕಾಂತ್ ಗುರೂಜಿಯವರಿಗೆ, ಚಿನ್ನಪ್ಪ ಪೂಜಾರಿಯವರಿಗೆ, ರೈತ ಮುಖಂಡರಿಗೆ. ಹಾಗಾಗಿ ಪೂಜ್ಯ ಗುರುಗಳ ಹತ್ರ ನಾವು ಪ್ರಾರ್ಥನೆ ಮಾಡ್ತೇವೆ, ರೈತ ನಕ್ಕೊಂತಿದ್ರೆ ಜಗವೆಲ್ಲ ನಗುವಂಥ ಒಂದು ಪ್ರಸಂಗವನ್ನು ಅದು ಉಂಟಾಗ್ತದೆ. ಹಾಗಾಗಿ ರೈತ ನಿರಂತರವಾಗಿ ನಗ್ತಾ ಇರಬೇಕು, ರೈತ ಆತ್ಮತೃಪ್ತಿಯಿಂದ ಬದುಕಬೇಕು. ಯಾಕಂದರೆ ರೈತ ಅಂತಂದರೆ ಈ ನಾಡಿನ ಅಷ್ಟೇ ಅಲ್ಲ, ಇಡೀ ದೇಶದ ಎಲ್ಲರಿಗೂ ಅನ್ನ ಹಾಕುವಂಥ ಜೀವಂತ ದೇವರಾಗಿರ್ತಕ್ಕಂಥವನು. ಹಾಗಾಗಿ ಆ ರೈತನಿಗೆ ಇನ್ನೂ ಇಷ್ಟು ದುಡಿಯುವಂಥ ಶಕ್ತಿ ಗುರುಗಳವರಿಗೆ ಕೊಡಲಿ, ಅವನು ದುಡಿದಿರ್ತಕ್ಕಂಥ ಬೆಳೆಗೆ ಒಂದು ಸೂಕ್ತವಾದಂಥ ಬೆಲೆಯನ್ನು ಸಿಗಲಿ, ಆ ಬೆಲೆಯನ್ನು ಸಿಕ್ಕು ಆ ರೈತನ ಬಾಳು ಉಜ್ವಲ ಆಗಲಿ ಅನ್ನುವಂಥದ್ದು ಇವತ್ತು ಮುಗುಳ್ಕೋಡು ಮಠದ ಒಂದು ಇಚ್ಛೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಗುರುಗಳ ಹತ್ರ ಪ್ರಾರ್ಥನೆಯನ್ನು ಮಾಡ್ತೇನೆ. ಈ ಹೋರಾಟ ಯಶಸ್ವಿಯಾಗಿದ್ದು ನಮಗೆಷ್ಟು ಸಂತೋಷ ಮತ್ತು ಸಂಭ್ರಮವನ್ನು ತಂದಿದೆ ಅಂತಂದರೆ, ಇಡೀ ಮುಗುಳ್ಕೋಡು ಮಹಾಮಠಕ್ಕೆ ನಂಬಿರುವಂಥ ಕೋಟಿ ಕೋಟಿ ಭಕ್ತರೆಲ್ಲರೂ ಕೂಡ ಇವತ್ತು ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಮುಗುಳ್ಕೋಡು ಮಠ
ರೈತರ ಸುಖದ ಜೀವನದಲ್ಲಿ ಇರ್ತದೋ ಇಲ್ಲೋ ಗೊತ್ತಿಲ್ಲ, ಆದರೆ ರೈತರ ಕಷ್ಟದ ಜೀವನದಲ್ಲಿ ಮೊದಲನೇ ಹೆಜ್ಜೆ ಮುಗುಳ್ಕೋಡು ಮಟ್ಟದಾಗಿರ್ತದೆ ಅನ್ನುವಂಥದ್ದು ಭಾಳ ಹೇಳ್ತಾರೆ. ರೈತರಿಗೆ ಒಳ್ಳೆಯ ಆರೋಗ್ಯವನ್ನು ಭಗವಂತ ಕೊಟ್ಟು ಈ ನಾಡಿಗಾಗಿ ದೇಶಕ್ಕಾಗಿ ದುಡಿಯುವಂಥ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ರೈತರಿಗೆ ಶುಭ ಹಾರೈಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.